ಇವತ್ತು ನೀವು ಕರ್ಕೊಂಡೋಗಿ ನಿಮ್ಮ ಮಕ್ಕಳನ್ನ ಹಾಸ್ಟೆಲಿಗೆ ಬಿಡಿ, ಮುಂದೆ ಒಂದಿನ ನಿಮ್ಮ ಮಕ್ಕಳು ಕರ್ಕೊಂಡೋಗಿ ನಿಮ್ಮನ್ನು ಅನಾಥಾಶ್ರಮಕ್ಕೆ ಬಿಡ್ತಾರೆ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದನ್ನು ಯಾರನ್ನೂ ತಪ್ಸೋಕ್ಕಾಗಲ್ಲ. ಇವತ್ತು ತಂದೆ ತಾಯಿಗಳು ಮಕ್ಕಳಿಗೆ ಏನು ಕೊಡ್ತಾರೆ, ಮಕ್ಕಳು ಮುಂದೆ ತಂದೆ ತಾಯಿಗೆ ಅದನ್ನೇ ಕೊಡ್ತಾರೆ. ಇದು ಜೀವನದ ಸತ್ಯ. ನಮಸ್ಕಾರ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಟಾಪಿಕ್ ಏನು ಅಂತ ಗೊತ್ತಾಗಿದೆ. ಇತ್ತೀಚೆಗೆ ಹೆಚ್ಚುತ್ತಾ ಇರೋ ಅನಾಥಾಶ್ರಮ ಹಾಗೂ ಹಾಸ್ಟೆಲ್ ವಿರುದ್ಧ ನಮ್ಮದೊಂದು ಧ್ವನಿ ಇರಲಿ ಅಂತ ಮಾತಾಡ್ತಾ ಇದ್ದೀವಿ. ನಿಮ್ಮ ಒಂದು ಸಪೋರ್ಟು ನಮಗೆ ತುಂಬಾ ಮುಖ್ಯ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಸಪೋರ್ಟ್ ಸಿಕ್ತಂಗೆ ಆಗುತ್ತೆ. ದಯವಿಟ್ಟು ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಯಾರು ಫಾಲೋ ಮಾಡಿಲ್ಲ ಖಂಡಿತವಾಗಲೂ ನಮ್ಮ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಕಂಟಿನ್ಯೂ ಮಾಡೋಣ ಬನ್ನಿ. ಹೌದು, ಇತ್ತೀಚೆಗೆ ಅನಾಥಾಶ್ರಮಗಳು ಜಾಸ್ತಿ ಆಗಿದ್ದಾವೆ, ಹಾಗೆ ಹಾಸ್ಟೆಲ್ಗಳು ಜಾಸ್ತಿ ಆಗಿದೆ. ಏನಕ್ಕೆ ವೃದ್ಧರು ಮೊದಲು ಇನ್ನ ಕಾಲದಲ್ಲಿ ಇಷ್ಟು ಅನಾಥಾಶ್ರಮಗಳು ಕಂಡು ಬರ್ತಾ ಇರಲಿಲ್ಲ, ಇರದೇ ಇಲ್ಲ ಅಂತ ಹೇಳ್ಬೋದು. ನಮ್ಮ ಅಜ್ಜಿ ತಾತಂದ್ರ ಕಾಲದಲ್ಲಿ ನೋಡಿದರೆ ಅವರು ಒಳ್ಳೆ ಸುಖಕರವಾದ ಸಾವು ಕಂಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ಬದುಕಿ ಬಾಳಿ ಅವರು ಮುಂದಿನ ಅವರ ಜೀವನನ ಮುಗಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಇತ್ತೀಚೆಗೆ ಯಾಕೆ ಇಷ್ಟೊಂದು ನಾವು ಅನಾಥಾಶ್ರಮಗಳನ್ನ ಕಾಣ್ತಾ ಇದ್ದೀವಿ, ಯಾಕೆ ಇಷ್ಟೊಂದು ಮುಂದುವರಿತಾ ಇದ್ದಾವೆ? ಯಾಕೆ ಅಂದರೆ ಪೋಷಕರು ಮಾಡ್ತಿರೋ ತಪ್ಪಿಂದನೇ ಅವರು ಅನಾಥಾಶ್ರಮನ ಸೇರ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೌದು, ಇತ್ತೀಚೆಗೆ ನೀವು ಕಂಡಿರ್ಬೋದು ಹಾಸ್ಟೆಲ್ಗಳ ಸಂಖ್ಯೆ ಏನು ಕಮ್ಮಿ ಇಲ್ಲ. ಹಾಸ್ಟೆಲ್ಗೆ ಇವತ್ತು ನಾವು ಬ್ಯುಸಿ ಇದ್ದೀವಿ, ನಾವು ದುಡಿಬೇಕು, ಕಷ್ಟಪಡಬೇಕು. ಹೌದು, ಎಲ್ರಿಗೂ ಕಷ್ಟ ಇದೆ. ಹಿಂದಿನ ಕಾಲದಲ್ಲಿ ಕಷ್ಟ ಇರಲಿಲ್ವಾ? ತಂದೆ ತಾಯಿಗಳ ಕಷ್ಟ ಇರಲಿಲ್ವಾ? ಆರಾಮಾಗಿ ಬೆಳಿತೀರ. ಇವಾಗಿರೋ ಅಂಥ ಎಲ್ಲ ಅನುಕೂಲಗಳು ಹಿಂದೆ ಇರನೇ ಇಲ್ಲ, ಆದರೂ ಅವ್ರ ಮಕ್ಕಳು ಸಾಕ್ನಿಲ್ವಾ? ಆದರೆ ಇವಾಗ ವಿಪರ್ಯಾಸ ಅಂದರೆ ಎಲ್ಲ ಥರದ್ದು ಕಷ್ಟಗಳು ಇವಾಗಲೇ ಬಂದಿದೆ ಅನ್ನೋ ಥರ ಆಗಿದೆ. ಇವಾಗ ಸರಿ ಹಾಸ್ಟೆಲಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಒಂದು ಮಗು ಮನೆಯಲ್ಲಿ ಬೆಳೆಯೋದಕ್ಕೂ ಒಂದು ಮಗು ಹಾಸ್ಟೆಲಿಗೆ ಬೆಳೆಯೋದಕ್ಕೂ ತುಂಬ ವ್ಯತ್ಯಾಸ ಬರುತ್ತೆ. ಒಂದು ಮಗು ಅಲ್ಲಿ ಬೆಳೀತಿದೆ ಅಂದರೆ ಅಲ್ಲಿ ಅಪ್ಪ ಅಮ್ಮನ ಪ್ರೀತಿ ನೋಡುತ್ತೆ, ಕೋಪ ನೋಡುತ್ತೆ, ಅಳು ನೋಡುತ್ತೆ, ಕಷ್ಟ ನೋಡುತ್ತೆ. ಎಲ್ಲ ಥರದ ಪರಿಸ್ಥಿತಿಗಳು ಮನೆಯಲ್ಲಿ ತಿನ್ನಕ್ಕೆ ಇದೆಯಾ ಇಲ್ವಾ, ಎಷ್ಟು ಕಷ್ಟಪಟ್ಟು ಅವರ ಅಪ್ಪ ಅಮ್ಮ ಅವ್ರನ್ನ ಬೆಳೆಸಿರ್ತಾರೆ, ಅವ್ರಿಗೆ ಓದ್ಸೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಇದೆಲ್ಲ ಕಂಡು ಬರುತ್ತೆ ಮನೆಯಲ್ಲಿ ಬೆಳೆಯೋ ಮಕ್ಕಳಿಗೆ. ಸಡನ್ನಾಗಿ ಕರ್ಕೊಂಡೋಗಿ ಇಲ್ಲ ಹಾಸ್ಟೆಲ್ಗೆ ಬಿಟ್ಬಿಡೋಣ, ಒಂದು ಓದ್ತಿಲ್ಲ ಮಕ್ಕಳು, ಓದ್ತಿಲ್ಲ ಅನ್ನೋ ಕೊರತೆಗೆ ಕೆಲವೊಬ್ಬರು ಬಿಡ್ತಾರೆ. ಇನ್ನು ಕೆಲವೊಬ್ಬರು ಅವರು ಮನೆಯಲ್ಲಿ ಅವರ ಮಕ್ಕಳನ್ನ ಸಂಭಾಳಿಸೋಕ್ಕಾಗ್ತಾ ಇಲ್ಲ, ನೋಡ್ಕೊಳಕ್ಕಾಗ್ತಿಲ್ಲ. ಇಬ್ಬರು ಅಪ್ಪ ಅಮ್ಮ ದುಡಿಯೋಕ್ಕೆ ಹೋಗ್ತಾರೆ, ಅವರನ್ನು ಯಾರಾದ್ರು ನೋಡ್ಕೊಳಕ್ಕೆ ಬೇಕು. ಹಾಸ್ಟೆಲ್ಗೆ ಹಾಕ್ಬಿಟ್ರೆ ಅವರು ಓದ್ಕೊಂತಾರೆ. ಅವರು ಏನು ಪಾಪ ಯಾವುದೇ ಥರದ ಕೆಟ್ಟ ಉದ್ದೇಶಕ್ಕೆ ಹಾಕಲ್ಲ, ಈ ಉದ್ದೇಶದಿಂದ ಹಾಕ್ತಾರೆ. ಯಾವುದೇ ಮಕ್ಕಳು ಹಾಸ್ಟೆಲ್ಗೆ ಹೋಗುವಾಗ ಖುಷಿಯಿಂದ ಯಾವ ಮಕ್ಕಳು ಹೋಗಲ್ಲ, ನೊಂದುಕೊಂಡು ಹೋಗ್ತಾರೆ. ನಮ್ಮ ಅಪ್ಪ ಅಮ್ಮನಿಂದ ದೂರ ಆಗ್ತೀನಿ. ತಂದೆ ತಾಯಿಗಳು ಕೂಡ ತುಂಬ ನೊಂದು ತಿಂದು ತನ್ನ ಮಕ್ಕಳುಗಳನ್ನ ಹಾಸ್ಟೆಲಿಗೆ ಬಿಡ್ತಾರೆ. ಮುಂದಿನ ದಿನಗಳಲ್ಲಿ ಆ ಮಗು ಅಲ್ಲಿಗೆ ಸೆಟ್ ಆಗೋದಕ್ಕೆ ಯಾರೂ ಇಲ್ಲ, ತನ್ನವರು ಅಂತ ಯಾರೂ ಇಲ್ಲ, ತನ್ನನ್ನು ಮಾತಾಡ್ಸೋಕ್ಕೆ ಅಂತ ಅಪ್ಪ ಇಲ್ಲ, ಮುದ್ದಾಡಿ ಮಲಗಿಸೋಕ್ಕೆ ಅಮ್ಮ ಇಲ್ಲ. ಈ ರೀತಿ ಒಂದು ಮಗು ಆ ಪರಿಸರದಲ್ಲಿ ಒಕ್ಕೊಳೋದಕ್ಕೆ ಸುಮಾರು ದಿನಗಳೇ ಹಿಡಿಯುತ್ತೆ, ವರ್ಷಗಳೇ ಹಿಡಿಯುತ್ತೆ. ನಾನು ಬಂದುಬಿಡ್ತೀನಿ, ನನ್ನ ಕರ್ಕೊಂಡೋಗಿ, ನಾನು ಹಾಸ್ಟೆಲಲ್ಲಿ ಇರೋದಿಲ್ಲ ಅನ್ನೋ ಬೇಡಿಕೆಗಳಿಟ್ಟಾಗ ಅಪ್ಪ ಅಮ್ಮ ರಿಕ್ವೆಸ್ಟಿಂದ ಮಗು ಇರಲೇಬೇಕಾಗತ್ತೆ, ಪರಿಸ್ಥಿತಿಗೆ ಇರಲೇಬೇಕಾಗತ್ತೆ. ಮುಂದೆ ಅದು ಎಲ್ಲಿಗೆ ತಿರುಗುತ್ತೆ ಅಂದರೆ ಮಗು ಒರಟಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಥರದ ಫೀಲಿಂಗ್ ಇರಲ್ಲ. ಅಪ್ಪ ಅಮ್ಮನ ಬಿಟ್ಟು ಎಷ್ಟು ದಿನನಾದ್ರು ಇರೋ ಅಂಥ ಒಂದು ಮಗುಗೆ ಮುಂದೆ ಅಪ್ಪ ಅಮ್ಮ ಪ್ರೀತಿ ವಿಶ್ವಾಸ ಅದರಿಂದ ಕಮ್ಮಿ ಆಗ್ತಾ ಹೋಗುತ್ತೆ. ಎಷ್ಟೇ ಯಾವತ್ತೋ ಒಂದಿನ ಹೋಗಿ ಮಗುನ ಮೀಟಾಗಿ ಫೋನ್ ಮಾಡಿ ಮಾತಾಡಿ ಏನೇ ಮಾಡಿದರೂ ಸಹಿತ ಆ ಮಗುಗೆ ತನ್ನದೇ ಆದ ಜೀವನ ಮಾಡೋದನ್ನು ತಾನು ಕಲ್ತ್ಬಿಡುತ್ತೆ. ಇದರಿಂದ ತಪ್ಪಿಲ್ಲ. ಸ್ವಂತ ಕಾಲ ಮೇಲೆ ಬೆಳೆಯೋ ಒಂದು ಕೆಪಾಸಿಟಿನ ಚಿಕ್ಕ ವಯಸ್ಸಿಂದನೇ ಕಲ್ತ್ಕೊಂಬರುತ್ತೆ. ಆದರೆ ಇದು ಎಲ್ಲಿ ನಿಮಗೆ ತೊಂದರೆ ಕೊಡುತ್ತೆ ಅಂತಂದರೆ, ಈ ಮಗು ನೀಟಾಗಿ ಓದುತ್ತೆ ಅಂತಲೇ ಇಟ್ಕೊಳ್ಳಿ, ಒಂದು ಒಳ್ಳೆ ಕೆಲಸಕ್ಕೆ ಹೋಗುತ್ತೆ ಅಂತಲೇ ಇಟ್ಕೊಳ್ಳಿ, ಮುಂದೆ ನಿಮಗೂ ಒಂದು ವಯಸ್ಸಾಯಿತು, ಈಗ ನೀವೇ ಮಾಡಿದಂಥ ಕೆಲವೊಂದು ಮಿಸ್ಟೇಕಿಂದ ನಿಮ್ಮನ್ನೇ ಕರ್ಕೊಂಡೋಗಿ ಆತ ಅನಾಥಾಶ್ರಮದಲ್ಲಿ ಬಿಡಬೇಕಾಗತ್ತೆ. ಯಾಕೆ ಹೇಳಿ? ಮುಂದೆ ಲೈಫು ನೀವೇ ಹೇಳ್ಕೊಟ್ಟಿರ್ತೀರ. ಮದುವೆ ಆಗಬೇಕು, ಮಕ್ಕಳನ್ನ ಹಾಸ್ಟೆಲ್ಗೆ ಹಾಕಬೇಕು, ಕೆಲಸ ಅಂತ ಬ್ಯುಸಿ ಆಗಬೇಕು. ಈ ಕಾನ್ಸೆಪ್ಟಲ್ಲಿ ಅಪ್ಪ ಅಮ್ಮನ ಏನು ಮಾಡಬೇಕು? ಯಾಕೆ ಅವ್ರಿಗೆ ಯಾವುದೇ ಫೀಲಿಂಗ್ಸ್ ಇರೋದಿಲ್ಲ. ಓಕೆ ಅವ್ರು ಸಾಕಿದ್ರು, ಓಕೆ ನನ್ನೇನು ಅವ್ರು ಸಾಕಿದಾರಾ? ಹಾಸ್ಟೆಲ್ಗೆ ಬಿಟ್ಟು ಸಾಕಿದ್ರು, ಕಷ್ಟಪಟ್ಟಿದ್ದಾರೆ, ಹಾಸ್ಟೆಲ್ಗೆ ಇಟ್ಟು ಕಷ್ಟಪಟ್ಟಿದ್ರು, ಸರಿ ನಾವು ಅದೇ ಕಷ್ಟನ ಅನಾಥಾಶ್ರಮಕ್ಕೆ ಬಿಡ್ತೀವಿ, ಒಂದು ಸ್ವಲ್ಪ ದುಡ್ಡು ಬೇಕಾ ಕೊಟ್ಬಿಟ್ಟು ಬಂದುಬಿಡ್ತೀವಿ. ಈ ಥರ ಪರಿಸ್ಥಿತಿಗಳು ಬಂದಾಗ ಏನಾಗುತ್ತೆ, ಆ ವೃದ್ಧ ಮನಸ್ಥಿತಿನಲ್ಲಿ ಆ ನೋವನ್ನ ತಡ್ಕೊಳೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ತುಂಬ ನೋವು ತಿನ್ನಬೇಕಾಗುತ್ತೆ.
ನೀವು ಕಂಡಿದ್ದಲ್ಲ ನಿಮ್ಮ ಅಪ್ಪ ಅಮ್ಮನ ಜೀವನ, ಕೊನೆ ಜೀವನನ, ಅದು ನಿಮಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ನೀವು ನಿಮ್ಮ ಟೈಮು ಅಂದರೆ ಕೊನೆ ಟೈಮ್ ಬರೋ ಹೊತ್ತಿಗೆ ಸುಮಾರು ಬದಲಾವಣೆ ಆಗಿರುತ್ತೆ. ಇದರಿಂದ ನಾವೇ ಮಾಡ್ತಿರೋ ತಪ್ಪಿಂದ ನಾವೇ ಈ ಅನಾಥಾಶ್ರಮ, ಹಾಸ್ಟೆಲ್ಲು ಇವನ್ನೆಲ್ಲ ಜಾಸ್ತಿ ಆಗೋದಕ್ಕೆ ಬಿಟ್ಟಿದ್ದೀವೋ ಹೊರತು ಇದರಲ್ಲಿ ಬೇರೆ ಯಾವುದೇ ಕೈವಾಡನೂ ಇರೋದಿಲ್ಲ. ದುಡ್ಡು ಕೊಟ್ಟರೆ ಯಾರು ಬೇಕಾದ್ರೂ ಮಗುನ ಸಾಕೊಡ್ತಾರೆ. ದುಡ್ಡು ಕೊಟ್ಟರೆ ಯಾರು ಬೇಕಾದ್ರೂ ಒಂದು ಹಿರಿ ಜೀವಗಳನ್ನ ಒಂದು ಅನಾಥಾಶ್ರಮ ಅಂತ ಮಾಡಿಕೊಂಡು ಮಾಡ್ತಾರೆ, ನೋಡ್ತಾರೆ. ಅದೇ ಆ ಮಗು ಹಾಸ್ಟೆಲ್ಗೆ ಹೋಗಿ ಸೆಟ್ಲ್ ಆಗುವಾಗ ನೋವು ತಿಂದಿರುತ್ತಲ್ಲ, ಆ ನೋವಿಂದ ಎದ್ದು ಸ್ಟ್ರಾಂಗ್ ಆಗಿ ನಿಮ್ಮನ್ನೇ ಬೇಡ ಅನ್ನತ್ತೆ ಅದು. ಹಂಗೇ ಕೊನೆಗಾಲದಲ್ಲಿ ನೀವು ಒಂದು ಒಳ್ಳೆ ಬದುಕನ್ನು ಬದುಕೊಂಡ್ಬಂದಾಗ ನನ್ನ ಮಗ ಅನಾಥಾಶ್ರಮಕ್ಕೆ ಕರ್ಕೊಂಡೋಗಿ ಬಿಟ್ಟ ಅನ್ನೋ ನೋವು ನಿಮಗೆ ತಡೆಯೋದಕ್ಕಾಗೋದಿಲ್ಲ. ಕೆಲವೊಂದು ವರ್ಷದ ಹಿಂದಿನ ಕತೆ ಒಂದು ಹೇಳ್ತೀನಿ. ಒಂದು 4-5 ವರ್ಷದ ಹಿಂದೆ ಅಂತ ಇಟ್ಕೊಳ್ಳಿ. ಆವಾಗ ನಾನು ಇನ್ನೂ ವಿಡಿಯೋಸ್ ಮಾಡ್ತಾ ಇರಲಿಲ್ಲ. ಹೀಗೆ ನಾವು ಕಣ್ಣಿಂದ ಕಂಡಂಥದ್ದೊಂದು ಸ್ಟೋರಿ ಹೇಳ್ತೀವಿ. ಮಗ ತನ್ನ ತಾಯಿ ಸತ್ತ ಮೇಲೆ ಅವರ ತಂದೆ ಒಬ್ಬರೇ ಇರ್ತಾರೆ. ಸ್ವಲ್ಪ ವರ್ಷ ಇಟ್ಕೊಂಡು ಸ್ವಲ್ಪ ನೋಡ್ತಾನೆ. 1-2 ವರ್ಷ 3 ವರ್ಷ ತನ್ನ ತಾಯಿ ಸತ್ತ ಮೇಲೆ ಅವನಿಗೆ ಯಾಕೋ ತಂದೆ ಭಾರ ಅನ್ನೋಕ್ಕೆ ಶುರು ಮಾಡ್ತಾರೆ. ನಮಗೆ ನೋಡೋಕ್ಕಾಗಲ್ಲ, ನನ್ನ ಹೆಂಡ್ತಿನೂ ಕೆಲಸ ಮಾಡ್ತಾಳೆ, ನಾನು ಕೆಲಸ ಮಾಡ್ತೀನಿ, ನನ್ನ ಮಕ್ಕಳು ಕೂಡ ಓದೋದಕ್ಕೆ ಹೋಗ್ತಾರೆ, ನೀವು ಹಾಸ್ಟೆಲ್ಗೆ ಹೋಗ್ಬಿಡಿ, ನಿಮ್ಮನ್ನೆಲ್ಲ ನೀಟಾಗಿ ಬೆಳಗ್ಗಿಂದ ಸಾಯಂಕಾಲ ತನಕ ನೋಡ್ಕೊತಾರೆ ಅಂತ ಹೇಳಿ ಕಳಿಸೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊತಾರೆ ಅನಾಥಾಶ್ರಮಕ್ಕೆ. ಆ ಹಿರಿ ವಯಸ್ಸಲ್ಲಿ ಆ ತಂದೆಗೆ ಹೋಗೋಕ್ಕೆ ಬಿಲ್ಕುಲ್ ಇಷ್ಟ ಇರೋದಿಲ್ಲ. ಬೇಡ್ಕೊತಾರೆ ಅವರು, ಇಲ್ಲಪ್ಪ ನನ್ನ ಜೀವ ಅನಾಥಾಶ್ರಮದಲ್ಲಿ ಹೋಗೋದಕ್ಕೆ ನನಗಿಷ್ಟ ಇಲ್ಲ, ನಾನು ಇದೇ ಮನೆಯಲ್ಲಿ ಕೊನೆ ಉಸಿರು ಎಳಿಬೇಕು. ಇಲ್ಲ, ಏನೂ ಆಗಲ್ಲ, ಸ್ವಲ್ಪ ದಿನ ಇರಿ, ನಾವು ನಮ್ಮದೆಲ್ಲ ಅನುಕೂಲ ಆದಮೇಲೆ ನಿಮಗೆ ಕರ್ಕೊಂಬರ್ತೀವಿ, ಹಿಂಗೆ ಅಂತ ಮಗ ಹೇಳಿ ತನ್ನ ಮಗನೇ ಇವ್ರಿಗೆ ಯಾರೂ ಇಲ್ಲ, ಇವ್ರನ್ನ ಸೇರ್ಸಕ್ಕೆ ಬಂದಿದ್ದೀವಿ ಅಂತ ಹೇಳಿ ಕರ್ಕೊಂಡೋಗಿ ಸೇರಿಸಿ ಮನೆಗೆ ವಾಪಸ್ ಬಂದಿರ್ತಾರೆ. ಬೆಳಿಗ್ಗೆ ಜಾವ ಯಾವತ್ತು ಕರ್ಕೊಂಡೋಗಿ ಬಿಟ್ಟಿರ್ತಾರೆ ಅನಾಥಾಶ್ರಮಕ್ಕೆ, ಅದೇ ಬೆಳಿಗ್ಗೆ ಜಾವ 5 ಗಂಟೆಯಲ್ಲಿ ಆ ತಂದೆಯ ಜೀವ ಹೋಗಿರುತ್ತೆ. ಏನಕ್ಕೆ? ಆ ಹಿರಿ ಜೀವ ಮನೇಲಿದ್ದರೆ ಇನ್ನೊಂದು 4 ವರ್ಷ ಬದುಕ್ತಾ ಇರ್ತೇನೋ. ಆ ನೋವು, ನನ್ನ ಮಗ ತಗೊಂಡೋಗಿ ಅನಾಥಾಶ್ರಮಕ್ಕೆ ಹಾಕಿದ್ನಲ್ಲ ಅಂತ. ಈ ಥರದವು ಸುಮಾರು ಪರಿಸ್ಥಿತಿಗಳನ್ನ ನಾವು ನೋಡಿರ್ತೀವಿ. ಹಾಗಾಗಿ ಈ ಪರಿಸ್ಥಿತಿಗಳು ಯಾರಿಗೂ ಬರೋದು ಬೇಡ ಅಂತ ನಮ್ಮದೊಂದು ಅರಿವು ಮೂಡಿಸ್ತಾ ಇದ್ದೀವಿ. ದಯಮಾಡಿ ಕಷ್ಟಗಳೆಲ್ರಿಗೂ ಇರುತ್ತೆ, ತೊಂದರೆಗಳೆಲ್ರಿಗೂ ಇರುತ್ತೆ. ನಿಮ್ಮ ಮಕ್ಕಳನ್ನ ನಿಮ್ಮ ಕೈಯಲ್ಲಿಟ್ಟು ಸಾಕ್ಕೊಳ್ಳಿ. ಮುಂದೆ ಅದು ನಿಮಗೆ ಒಂದು ಪ್ರೀತಿ, ವಿಶ್ವಾಸ, ಮಕ್ಕಳೊಂದಿಗೆ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಆಗ ಈ ಅನಾಥಾಶ್ರಮಗಳು ಕಮ್ಮಿ ಆಗ್ತವೆ, ಈ ಹಾಸ್ಟೆಲ್ಗಳು ಕಮ್ಮಿ ಆಗ್ತವೆ. ಹಿಂದೆ ಏನೇನು ಜೀವನ ಮಾಡಿದ್ರೋ ಆ ಜೀವನಗಳು ನಮಗೂ ಸಿಗ್ತಾ ಹೋಗ್ತವೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಸಲಹೆ ಹಾಗೆ ನಿಮಗೆ ಅನಿಸಿದ್ದ ಅನಿಸಿಕೆಗಳನ್ನ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.